ಅಸ್ತರ ಏನಂತಮ್ಮ ದಗದ ಹೆಂಗಾಗ್ಬೇಕು ಗೊತ್ತೇನ? ಹಂಗಾಗ್ಬೇಕ. ಮಶಿಬನಾಳ ವಿದ್ಯಾನ ಮಧ್ಯಾಹ್ನ ಬಿಸಿಲಾಗ ಕೋಳಿ ಡಬ್ಬ ಹಾಕಿದಂಗಾಗ್ಬೇಕು ಬುಟ್ಟ್ಯಾಗ. ಕೋಳಿ ಡಬ್ ಹಾಕಿರಂಗ ಹ್ಮ್ ಡಬ್ ಹಾಕಿ ಬಿಡುತ್ತೆ. ಯಾಕಂದ್ರ ಬಾಳ ಬಾಳ ಹೇಳಕತ್ತೇಳ ವಿದ್ಯಾ ಹೌದು ಬಾಳ ಶಾನೆ ಆಗ್ಯಾಳ ಈ ವಾರದಾಗ. ಯಾಕಂದ್ರ ಎಲ್ಲಾ ಸೃಷ್ಟಿ ಈಕೆ ಮಾಡ್ಯಾಳತ್ತ ಹೌದು ಅಪ್ಪ ಅಂದೇನು ಒಟ್ಟ ಕೂಣಿಲ್ಲತ್ತ ಮಾಸ್ತರ್. ಹೇಳ್ತಾಳ. ಅದಕ್ಕೆ ಭಾಳ ಚಂದ ಹೇಳ್ಯಾಳು. ಹೌದು ಇನ್ನ ನಾಳೆ ತನ ಆಯ್ತು ವಿದ್ಯಾ ಭಾಳ ಓಡಾಡಕ್ ಹೋಗುವೆ. ಯಾಕಂದ್ರ ಇನ್ನ ನಾಳೆ ಹೊತ್ತು ಮುಣಗುತ್ತನ ಆಯ್ತಿ ಹೌದ ಭಾಳ ಓಡಾಡಿದ ನಾ ಕಾಯಕ್ ಹೋಗಬೇಡ. ಹೌದು ಎಷ್ಟು ಬೇಕು ನೋಡ ಅಟ್ಟ ಮಾಡ್ಬೇಕಾಗೈತೆ ತಗದ. ಹೌದು ಅದಕ್ಕೆ ಭಾಳ ಭಾಳ ಹೇಳ್ಯಾಳು. ಹಾ ಒಂದಿಟ್ಟು ಸಣ್ಣ ಹಂಗ ತಗೊಂಡು ಹೌದು ನಡಿ. ಹಾ ಹರೇ ಹಾ 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 ಉಪ್ಪನೀರ ಉಣ್ಣುವವರ ಜಲ್ಲ ಪತಿಗೆ ವಾದ ಹಾಕಿ ಗರತ್ಯಲ್ಲ. ತನ್ನ ಚದುರನ ಬಿಟ್ಟ ಮಿಂದಾಗ ಪದರ ಹಾಸುವ ನಾರಿಯ ಕೀರ್ತಲ್ಲ. ಉಪ್ಪನೀರ ಉಣ್ಣುವವರ ಜಲ್ಲ ಪತಿಗೆ ವಾದ ಹಾಕಿ ಗರತ್ಯಲ್ಲ. ತನ್ನ ಚದುರನ ಬಿಟ್ಟ ಮಿಂದಾಗ ಪದರ ಹಾಸುವ ನಾರಿಯ ಕೀರ್ತಲ್ಲ. ರಾಯರಿಲ್ಲದೆ ರಾಣ್ಯಾರ ಬರತಿಲ್ಲ. ರಾಗ ರಚನೆ ಇಲ್ಲದ ವ್ಯರ್ಥಲ್ಲ. ಏ ಮಂಗಳ ಸೂತ್ರ ಇಲ್ಲ ಮಂಗಲ ಮಾಡು ನೀನು ಮಾಡು ಆರುತ್ಯಲ್ಲ. ಮತ್ತೊಮ್ಮೆ ಕೇಳ ಮಾಡು ಆರುತ್ಯಲ್ಲ. ಮಂಗಳ ಸೂತ್ರ ಇಲ್ಲ ಮಂಗಳ ಮಾಡು ನೀನು ಮಾಡು ಆರುತ್ಯಲ್ಲ. ಹೆಂಗ ನಡೆದಾವ ನೋಡ್ಲ ಮಾಸ್ತರ್. ಮದುವೆ ಮನ್ಯಾಗ ಮದುಮಗಳ ನಡೆದಂಗ ಆಗತ್ತೈತಿ. ಯಾಕಂದ್ರ ಉಪ್ಪ ನೀರ ಉಣ್ಣುವವರ ಚಲ ಪತಿಗೆ ವಾದ ಹಾಕಕ್ಕೆ ಗರತ್ಯಲ್ಲ.
ಹೆಂಗ ಹೇಳ್ತಾನ ನೋಡ್ ನಮ್ಮ ಕವಿ. ಉಪ್ಪ ನೀರು ಉಣ್ಣುವ ಬರುತ್ತಲ್ಲ, ಪತಿಗೆ ವಾದ ಹಾಕಕ್ಕೆ ಬರುತ್ತಲ್ಲ, ತನ್ನ ಗಂಡನ ಬೆಟ್ಟ ಮೆಂಡಾಗ ಪದರ ಹಾಸುವ ನಾರಿ ಕೀರ್ತಲ್ಲ ಅಂತ ಹೇಳ್ತಾರ. ಯಾಕಂದ್ರ ಜಗದಾಗ ಬಾಳ ಮಂದಿ ಆಗ್ಯಾರು. ಅದಕ್ಕೆ ಇನ್ನೊಂದು ಮಾತು ಏನ್ ಹೇಳ್ತಾರ, ರಾಯಾರಿಲ್ಲದೆ ರಾಣ್ಯಾರ ಬರುತ್ತಿಲ್ಲ, ರಾಗ ರಚನೆ ಇಲ್ಲದವ್ ಇರುತ್ತಿಲ್ಲ ಮಂಗಳ. ಯಾಕಂದ್ರೆ ಇನ್ನೊಂದು ಮಾತು ಏನ್ ಹೇಳ್ತಾರು, ಮಂಗಳ ಸೂತ್ರ ಇಲ್ಲದ ಮಂಗಳ ಮಾಡು ನೀನು ಮಾಡು ಆರೋತ್ಯಲ್ಲ ಅಂತ ಹೇಳ್ತಾರ. ಯಾಕಂದ್ರೆ ಮಂಗಳ ಸೂತ್ರ ತೆಗೆದಿಟ್ಟು ಮಾಡಕ್ ಹೋದ್ರ ನೀ ಆರತಿಗೆ ಅದ ಮಾಡುವ ಆರತಿಗಲ್ಲ ಅಂತ ಹೇಳ್ತಾರ. ಏ ಬೋರ್ಗಲ್ಲ ದೇವರ ಮೂರ್ತಿ ಅಲ್ಲ, ದಾನ ಇಲ್ಲದ ತರಬೇಕ ಸ್ವಾರ್ಥ ಇಲ್ಲ. ಏ ದೇವರಿಲ್ಲ ಅಂತ ಬಾಯಿ ಮಾಡಬ್ಯಾಡ, ದೇವರ ಆಟ ಇಲ್ಲ. ದೇವರಿಲ್ಲ ಅಂತ ಬಾಯಿ ಮಾಡಬ್ಯಾಡ, ದೇವ್ರ ಹೊರತ ಆಟಿಲ್ಲ. ದೇವರಿಲ್ಲ ಅಂತ ಬಾಯಿ ಮಾಡಬ್ಯಾಡ, ದೇವ್ರ ಹೊರತ ಆಟಿಲ್ಲ. ಇಂಗ್ಲೇಶ್ವರ ಈಶಾನ ಬೆರತಿಲ್ಲ, ಶಿರಸವಶ ಸೇವಾ ಕಸರತಿಲ್ಲ. ಏ ಕಾಶಿಂ ಲಾಲ್ ಸಾನ ಕವಿ ತತ್ವ ಕಥ ಕೇಳಿ ಶಾಶ್ವತ ಅರ್ಥಲ್ಲ. ಕಾಶಿಂ ಲಾಲ್ ಸಾನ ಕವಿ ತತ್ವ ಕಥ ಕೇಳಿ ಶಾಶ್ವತ ಅರ್ಥಲ್ಲ. ಏನ್ ಹೇಳ್ತಾಳ ಮಾತು ವಿದ್ಯಾ? ಏ ಬಾಳ ಬಾಳ ಹೇಳ್ಯಾಳ. ಯಾಕಂದ್ರ ಅಪ್ಪ ಇಲ್ಲಲಾರ್ದ ಅವ್ವ ಮಾಡ್ಯಾಳತ್ತ ಸೃಷ್ಟಿ. ಅಪ್ಪ ಅಂದೇನು ಕಾರಣ ಇಲ್ಲತ್ತ, ಎಲ್ಲ ಅವ್ವಾನದಿಂದ ಆಗೈತಿ, ಅವ್ವಾನ ಬಿಟ್ಟು ಏನೂ ಆಗಿಲ್ಲ. ಆದ್ರ ಅಪ್ಪ ಇರ್ಲಾರ್ದ ಅವ್ವ ಆಗ್ಯಾಳತ್ತಿಕ್ಕಿ ವಿದ್ಯಾ. ಅಪ್ಪ ಇರ್ಲಾರ್ದ ಎಲ್ಲರ ದಗದಾಕೈತಿ ಮಾಸ್ತರ್ ಆಗಂಗಿಲ್ಲ. ಏ ಒಂದ ಮಾತ ನಿನಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರ ಅವ್ರ? 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀನಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನು. ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು. ಗುರುವ ದೇವರತ್ತ ನಡೀಲಿ, ದೇವರ ನಿಮಗೆ ಸಿಗ್ತಾನು ಅಂತ ಹೇಳಿನ ಮಾಸ್ತರ್. ಇವ್ರೇನ್ ಹೇಳ್ತಾರಪ್ಪ? ಇವ್ರೇನಂತ ಹೇಳ್ತಾರು, ಕೂಡಿದಂತ ಸಭಾದಾಗ ಹಾಡಿ ನಾನು ಹೇಳ್ತೀನಿ, ಸಭಾ ಸಭಿಕರಿಗೆ ಶಿರವಾಗಿ ಹೇಳ್ತನು, ದೈವ ದೇವರ ತಾಯಿ ತಂದೆ ಹೌದು. ಮನೆಯೊಳಗ ದೇವರಿದ್ದ ಮರ್ತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಹೇಳ್ತಾನೆ. ಏ ವಿದ್ಯಾ, ಒಂದ ಮಾತ ನಿನಗೆ ಹೇಳ್ತೀನಿ ಕೇಳು. ದೇವರು ಇಲ್ಲ ತರ ಬೇಕಾರ ವಾದ ಮಾಡು, ಬೇಕಾರ ದೇವರ ಅದಾನ ತರ ವಾದ ಮಾಡು. ಮನ್ಯಾಗದಾನು ಎಲ್ಲಾರು ಮನ್ಯಾಗ ದುಡ್ಕೋರಿ, ದೇವ್ರ ಸಿಗ್ತಾನೋ ತೊಂದು ಹೇಳ್ತಾಳು. ಯಾಕೋ ಬರಬರ್ತು ವಿದ್ಯಾನ ತಲಿ ಕೊಡುವಂಕ ಅಂತತಿ ವಿದ್ಯಾನ. ಏನಂತಾರು? ಅದಕ್ಕೆ ಏನಂದ ಆಯ್ಕೆ ಮಾಸ್ತರ, ನಿನ್ನ ಪರಮಾತ್ಮ ಅಂದ್ರ ಎಂತವದಾನ, ಯಾರಿಗೇನ ಕೊಟ್ಟಾನಿ ಯಾರಿಗೆ ಭೇಟಿಗಾನು, ಪರಮಾತ್ಮ ಅಂದ್ರ ಎಂತವದಾನು ಅಂತ ಕೇಳ್ತಾನ. ಯಾಕಂದ್ರ ನನ್ನ ಪರಮಾತ್ಮ ಎಂತವದಾನ್ರಿ ಮಾಸ್ತರ? ಈ ಹೆಂಗ ವಿದ್ಯಾಶ್ರೀ ಹೆಂಗ ಕೇಳಾಕತ್ತೇಳ ನೋಡು. ಪರಮಾತ್ಮ ಅಂದ್ರೆ ಎಲ್ಲಿದಾನು ಅಂತೇಳಿ ಯಾರು ಕೇಳ್ತಿದ್ರು? ಭಕ್ತ ಪ್ರಹ್ಲಾದನ ತಂದಿ ಹಿರಣ್ಯಕಶಿಪು ಕೇಳ್ತದ. ಅವಾಗ ಏನಂತ ಕೇಳ್ತಿದ್ದ? ಎಲ್ಲಿದಾನು ಮಗನ ನಿನ್ನ ಹರಿಯತ್ತ ಕೇಳ್ತಿದ್ದವ. ಪರಮಾತ್ಮ ಅಂದ್ರೆ ಎಲ್ಲಿದಾನಂತ ಭಕ್ತ ಪ್ರಹ್ಲಾದನ ಕೇಳ್ತಿದ್ದ. ಭಕ್ತ ಪ್ರಹ್ಲಾದ ಬರೇ ಹರಿನಾಮ ಸ್ಮರಣೆ ಮಾಡ್ತಿದ್ದ ಎಡಬಿಡದೆ, ಬರೇ ಹರಿನಾರಾಯಣ ಅಂತಿದ್ದ. ಒಂದಾನ ಒಂದು ಟೈಮ್ದಾಗ ಭಕ್ತ ಪ್ರಹ್ಲಾದಾಗ ಹಿರಣ್ಯಕಶಿಪು ಏನಂತ ಹೇಳ್ತಾನ, ಅಪ್ಪ ಅದಾವ, ಏ ಮಗನ ನನ್ನ ಬಿಟ್ಟು ದೊಡ್ಡವ ಯಾವದಾನೋ, ಹರಿ ಅಂದ್ರೆ ಎಲ್ಲಿದಾನವ ಅಂತ ಹೇಳಿದ. ಪರಮಾತ್ಮ ಅಂದ್ರೆ ಜಗದಾಗ ಯಾವ ಇಲ್ಲ, ಜಗದಾಗ ನಾನ ದೊಡ್ಡವ ನಾನ ಹೆಚ್ಚಿನವ ಅಂತದವ. ಈ ವಿದ್ಯೆ ಹೆಂಗ ಹೇಳತ್ತ ನೋಡ ಹಂಗ.
ಹಿಂಗ ಹೇಳೋ ಟೈಮ್ದಾಗ ಅವ ಏನ್ ಹೇಳ್ತಾನ ಭಕ್ತ ಪ್ರಹ್ಲಾದ ಏನ್ ಹೇಳ್ದ ಏ ನನ್ನ ಪರಮಾತ್ಮ ನಾವು ಒಬ್ಬ ಬ್ಯಾರೆ ಅದಾನಪ್ಪ ಅವನ ಅವತಾರ ಬೇರೆ ಐತಿ ನೀ ಅಂದ್ರೆ ಬೇರೆ ಅವ ಅಂದ್ರೆ ಬೇರೆ ಅಂದವ ಹೌದು ಹೆಂಗೋ ಮಗನ ಎಲ್ಲಿದಾನ ಹರಿ ಅಂದವ ಏನೆಲ್ಲ ಕಾಡಿ ಬೇಡಿದ ಕರೆ ಏನ್ ಮಾಡ್ತಾನ ಮಾಸ್ತರ ಏನ್ ಮಾಡಿದ ಯಾಕಂದ್ರ ದಟ್ಟ ಅಡವ್ಯಾಗ ಅವನ ಕಳಿಸ್ತಾನ ಅಲ್ಲಿ ಅವ ಹೆದರ್ಲಿಲ್ಲ ಹೌದು ಹಾವ ಕಡಿಸ್ಬೇಕಂತಾನ ಕರೆ ಅಲ್ಲಿ ಅವ ಹೆದರ್ಲಿಲ್ಲ ಹೌದು ಆನೆ ತುಳಿಸ್ಬೇಕಂತಾನ ಕರೆ ಅಲ್ಲಿ ಅವ ಹೆದರ್ಲಿಲ್ಲ ಇಲ್ಲ ಏನೆಲ್ಲ ಕಾಡಿ ಬೇಡಿದ ಕರೆ ಅವ ಹೆದರ್ಲಿಲ್ಲ ಹರಿನಾಮ ಸ್ಮರಣೆ ಬಿಡ್ಲಿಲ್ಲ ಹೌದು ಇಲ್ಲೇ ಅದಾನ ಅಂತ ಹೇಳ್ತಿಲ್ಲ ಇಲ್ಲೇ ಅದಾನ ನನ್ನ ಹರಿ ಅಂತ ಹೇಳ್ತಿದ್ದ ಅವಾಗ ಕಡೆಗೆ ಬಂದು ಒಂದಾನೊಂದು ಟೈಮ್ದಾಗ ಅರಮನ್ಯಾಗ ಕೂತ ಹಿರಣ್ಯಕಶಿಪು ಏನಂತಾನು ಏನಂದ ಏ ನಿನ್ನ ಹರಿ ಅಂದ್ರ ಎಲ್ಲಿದಾನಂತ ಕೇಳಿದವ ಹೌದು ಕಲ್ಲಾಗದಾನಂತ ಕೇಳ್ತಾನ ಹೌದು ಕಲ್ಲಾಗು ನನ್ನ ಪರಮಾತ್ಮ ಅದಾನ ಅಂತ ಹೇಳ್ತಾನು ಭೂಮಿ ಒಳಗೆ ಭೂಮಿಯಾಗದಾನಂತ ಕೇಳ್ತಾನ ಅಲ್ಲೂ ನನ್ನ ಪರಮಾತ್ಮ ಅದಾನ ಅಂತ ಹೇಳ್ತಾನು ಕಲ್ಲಾಗ ಹುಲ್ಲಾಗೋದಾನಂತ ಕೇಳ್ತಾನು ಹುಲ್ಲಾಗೋದಾನು ಗಿಡದಾಗೋದಾನು ಎಲ್ಲಾ ಕಡೆ ತೋರುವಂತವ್ ನನ್ನ ಪರಮಾತ್ಮ ಅದಾನು ಪರಮಾತ್ಮ ಇರ್ಲಾರ್ದಂತ ಜಾಗ ಒಂದು ಇಲ್ಲ ಅಂದವ್ ಹೌದು ಅವಾಗ ಏನಂತ ನೀವು ತಂದೆ ಅದಾವ ಏನ್ ಹೇಳ್ತ ಏ ನಾ ಇಲ್ಲದವ ನನಗಿಂತ ದೊಡ್ಡವ ಯಾವದ ಇವತ್ತು ತೋರಿಸಿಕೊಡಂದವ್ ಹೌದು ತೋರಿಸಿಕೊಡದಾಗ ಏನ್ ಕೇಳ್ತಾನು ಏನ್ ಕೇಳು ಈ ಮನ್ಯಾಗ ಅದಾನಂತ ಕೇಳ್ತಾ ಇಲ್ಲಿ ಹೋದಾನಪ್ಪ ಅಂದ ಹೌದು ಮುಂದೊಂದು ಗಾಜಿನ ಕಂಬ ಕಾಣ್ತು ಇಲ್ಲಿ ಹೋದಾನ ನಿನ್ನ ಹರಿ ಅಂತ ಕೇಳಿ ಹೌದು ಅಲ್ಲಿ ಹೋದಾನಪ್ಪ ಅಂದ ಸಿಟ್ಟಿಗೆ ಏನ್ ಮಾಡ್ತಾನೆ ಹಿರಣ್ಯಕಶಿಪು ಏನ್ ಮಾಡಿದ ಜಾಡಿಸಿ ಕಂಬ ವಾತ ಅವಾಗ ಹರಿಯನವ ಏನ್ ಮಾಡ್ತಾನು ಏನ್ ಮಾಡಿದ ನರಸಿಂಹ ಅವತಾರ ತೊಟ್ಟ ಬಂದ ಹಿರಣ್ಯಕಶಿಪುನ ತೊಡಿ ಮ್ಯಾಲೆ ಇಟ್ಕೊಂಡ ಕಳ್ಳ ಹರಿದು ತೋರಿಸಿಬಿಟ್ಟು ಇಲ್ಲಿದಾನ ಪರಮಾತ್ಮ ಅಂತ ಹೇಳಿ ಹೌದು ಹಂಗೆ ಇವತ್ತು ವಿದ್ಯಾನ ಹರಿ ನನಗೊಂದ ಗಜ ಪರಮಾತ್ಮ ಎಲ್ಲಿದಾನಂತ ಕೇಳ್ತಾಳ ಹೌದು ಏ ಅನುತ್ರನ ಕಾಷ್ಟದಲ್ಲಿ ತುಂಬಿ ತುಳಿಕಾಡುವಂತ ನನ್ನ ಪರಮಾತ್ಮ ಅದಾನ ಈಗ ಯಾವ ಜಾತ್ರೆಗೆ ಬಂದಾಳ ಈಕಿ ಯಾರ ಜಾತ್ರೆಗೆ ಬಂದದೇನೋ ಅದನ್ನೇ ಅನ್ನುವಂಥದ ಅರ್ಥ ಮಾಡ್ಕೊರ ಅವಿದ್ಯಾ ಇಲ್ಲ ಏನ್ ನಿಮ್ಮ ಅವ್ವನ ಜಾತ್ರೆಗೆ ಬಂದದೇನ ಇಲ್ಲ ನಮ್ಮ ಅಪ್ಪನ ಜಾತ್ರೆಗೆ ಅನ್ನ ತಿನ್ನಕ ಬಂದದೆ ಅದನ್ನಾರ ಅರಿಕೆ ಹಿಡ್ಕೊ ಇವತ್ತು ಹಾ ಬಾಳ ಬಾಯಿ ಮಾಡಕ್ ಹೋಗಬೇಡ ಏನ್ ಮಾಡಿ ಅಪ್ಪನ ಜಾತ್ರೆಗೆ ಬಂದ ಅವ್ವನ ತಗದ ಹೇಳ್ತಿ ಅಂದ್ರ ನಿನ್ನಾಟ ತಗದ ಯಾವ್ದು ಸುಮಾರು ಅಲ್ಲ ಮತ್ತು ವಿದ್ಯಾ ಒಂದು ತಗದಾಗೈತಮ್ಮ ಏನಾಗಿತ್ತು ಮಾಸ್ತರ ಈಗ ಗಂಡ ದೇವ್ರ ಜಾತ್ರೆಗೆ ಬಂದಾಳ ಈಕಿ ಸಿದ್ದರಾಮೇಶ್ವರ ಜಾತ್ರೆಗೆ ಬಂದಾಳು ಎಲ್ಲಾರ ಗಂಡ ಅಂತಂದ್ರ ತೆಪ್ಪಿ ಎಲ್ಲಾರ ತಂದಿದ ವಿಷಯ ಮಾತಾಡಿದಲ್ಲ ಹಿರಿಯಾರು ಒಂದು ಮಾತು ಹೇಳ್ಯಾರ ವಿದ್ಯಾಗ ಏನ್ ಹೇಳ್ಯಾರ ನೋಡು ತಂಗಿ ಸಿದ್ದರಾಮೇಶ್ವರ ಜಾತ್ರೆ ನಡೆದೈತೆ ಹೌದು ಜಾತ್ರೆ ಒಳಗೆ ನೀ ತಪ್ಪಿ ಅವ್ವ ಅನಬ್ಯಾ ಅಪ್ಪ ಅನಬೇಡ ಅವ್ವನ ಬಿಟ್ಟು ನೀ ಅಪ್ಪನ ನಾಮಸ್ಮರಣೆ ಮಾಡಿದಂದ್ರ ನಿನಗೆ ಹೋಗುತ್ನಾಗ ಬಚ್ಚಾರ ಸುದ್ದಿ ಕೊಡಂಗಿಲ್ಲ ಅಂತಾರ ಅವ್ರು ಹಿರಿಯಾರು ಹೌದ ಅವಕ್ಕೆ ಏನ್ ಮಾಡ್ಯಾಳು ಏ ಅವ್ವ 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 ಅಂತ ನಡೆದಕ್ರೆ ಅಪ್ಪ ಅಂದ ನೋಡು ತುಟ್ಟಿಗೆ ತುಟ್ಟಿ ಮೂಸ್ತೈತಿ ಅವ್ವ ಅಂದ ನೋಡು ಏನಾಗೈತಿದಾಗ ಅಲ್ಲೇ ತಳಪ ಯಾಕಂದ್ರೆ ವಿದ್ಯಾ ನೀ ಹೆಣ್ಣು ಹೆಚ್ಚು ಮಾಡ ನಾಯಣ ಬ್ಯಾಡ ಅಂದಿಲ್ಲ ಕರೆ ಮೊದಲು ಹೆಣ್ಣಿಗೆ ಏನಂದಾರ ತಿಳ್ಕೊ ಮೊದಲ ಎಷ್ಟ ಮಾಡ್ರು ಎಷ್ಟ ದೊಡ್ಡಕ್ಕಿ ನಿಮ್ಮವ್ವ ಎದುರು ಸಹಿತ ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲ ತೆಳಗಂದಾರ ವಿದ್ಯಾ ಅಂದಾರು ಇಲ್ರೋ ಮತ್ತ ಮ್ಯಾಲ ಬರಾಕ್ ಬರಂಗಿಲ್ಲ ಮ್ಯಾಲ ಬರಂಗಿಲ್ಲ ಅಟ ಮೊಳಕಾಲ ತೆಳಗ ಇರ್ಬೇಕಾಗೈತಿ ಬುದ್ಧಿ ಅವ್ವನ ಜಗದಾಗನೆ ದೊಡ್ಡಕ್ಕಿ ಮಾಡ್ತಾನಂದ್ರ ನಡೆಯಂಗಿಲ್ಲ ಇದು ಅಲ್ಲ ಒಂದು ಮಾತು ಹೇಳ್ತಾಳ ಆಕಿ ವಿದ್ಯಾ ಇದೇನು ಶಾಸ್ತ್ರದಾಗಲ್ಲ ಒಂದು ಪುರಾಣದಾಗಲ್ಲ ಎಲ್ಲಿ ಹೋಗ್ಯಾಳ ಹೋಂಡಾ ಗಾಡಿಗೆ ಹೋಗ್ಯಾಳ ನೋಡ ಅಜ್ಜನ ಕೈಯಾಗ ಕೊಟ್ಟಳತ್ ಹೋಂಡಾ ಗಾಡಿ ವಿದ್ಯಾ ಸಮಾಧಾನ ತಾಂದ್ ಮನಿಗೆ ಹಸ್ತಾನ ಅಜ್ಜನ ಗಾಡಿ ಕೂತಳತ್ ಅಜ್ಜನ ಗಾಡಿ ಮೇಲ ಅಜ್ಜ ಇದ್ದಾವ ಏನ್ ಮಾಡಿದತ್ತ ಅಜ್ಜನ ಗಾಡಿ ಮೇಲೆ ಹೋಂಡಾ ಗಾಡಿ ಮೇಲೆ ವಿದ್ಯಾ ಕೂತಳತ್ತ ಅವಾಗ ಅವ್ ಸಮಾಧಾನ ದಂಡಿ ಹಿಡ್ಕೋದು ತಂದ ಮನ್ಯಾಗ ಬಿಟ್ಟತ್ ಹೌದು ಹೆಂಗ ಹಾಗೈತೆ ಹಂಗ ಹೊಡದವ ಈ ಕಣದ ಲಕ್ಷ್ಮಣ ಗಾಡಿ ಮೇಲೆ ಕೂತಳತ್ತ ವಿದ್ಯಾ ನನ್ನ ಗಾಡಿ ಮೇಲೆ ಕೂತಳತ್ತ ಮತ್ತ ನಾ ಯಾಕೆ ಕೇಳಿ ನಾ ಹರಿದ ಹುಡುಗ ನನಗೆ ಯಾಕಡೆ ಹೋಗತ್ತೆ ಅಕಡೆ ಹೊಡ್ಯಾವ ನಾ ವಿದ್ಯಾ ನಾನ್ ನಿನ್ನ ಮಾತು ಕೇಳವ ಏ ಹಾದಿ ಸಿಗ್ಲಿಕ್ಕೂ ಹಾದಿ ಮಾಡ್ಕೊಂಡು ಹೊಡ್ಯಾವ ಮಾತ್ನ ಯಾಕಂದ್ರ ವಿದ್ಯಾ ಬಾಳ ಏನ್ ಮಾಡ್ತಾಳು ಅವ್ವ ಅವ್ವ ಅಂತ ನಡೆದಾಳು ಜಗದಾಗ ಅವ್ವ ಎಂಬ ದೊಡ್ಡಕ್ಕೆ ಆಗಂಗಿಲ್ಲ ಯಾಕಂದ್ರ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಉದ್ದಿಬೀಜ 21 ಲಕ್ಷ ಜಲಬಜ 21 ಲಕ್ಷ 84 ಲಕ್ಷ ಜೀವರಾಶಿ ಸಲುಬೇಕಾದ್ರೆ ನನ್ನ ಪರಮಾತ್ಮ ಸಲಿವಾನ ವಿದ್ಯಾ ನಿಮ್ಮವ್ವ ಎಂದ್ರ ಸಲುತ್ತಾಳನ ಈಗ ಹೆಂಗ ಸಲುತ್ತಾಳ ಮಾಸ್ತರ್ ಇವ್ರವ್ವ ಈ ವಿದ್ಯಾ ಸಲುಬೇಕಾದ್ರ ಇವ್ರವ್ವ ಸಲುಬೇಕಾದ್ರ ಈಕಿಗ ಒಬ್ಬ ಮಾಡ್ಕೊಂಡ ಗಂಡ ಒಂದ್ ಇಬ್ರು ಮಂದಿ ಮಕ್ಕಳ ಹೆಚ್ಚಾಗ್ಯಾವ ಈಗಿನ ಟೈಮ್ದಾಗ ನಾ ಅಡಿಗೆ ಮಾಡಂಗಿಲ್ಲ ನೋಡಿ ಇವತ್ತು ಹೋಟೆಲ್ದಾಗ ಅಂತ ಹೋಗಂತಾಳ ಈಕೆ ವಿದ್ಯಾನ ಮತ್ತೀಕಿ 84 ಲಕ್ಷ ಜೀವರಾಶಿಗೆ ಹಂಗ ಅನ್ನ ಹಾಕ್ತಾಳ
ಹಾಕಿಲ್ಲ ಅನ್ನ ಹಾಕಾಕ ನಿನಗ ಬರಂಗಿಲ್ಲ ವಿದ್ಯೆ ಅನ್ನ ಹಾಕವ ನನ್ನ ಪರಮಾತ್ಮ ಅದಾನು ಹೌದು ನಿನಗ ಅನ್ನ ಹಾಕಾಕ ಬರಂಗಿಲ್ಲ ಅದ್ರ ಸಂಬಂಧ ಏನಂತಾಳು ಏನಂತಾಳು ಬಾಳ ಚಂದ ಚಂದ ಹೇಳ್ಯಾಳ ಮಾಸ್ತರ ಹೆಂಗ್ ಅದಕ್ಕೆ ಹೇಳೋ ಮಾತಿಗೆ ಏನಾಗೈತಿ ಏನಾಗೈತವ ಹೇಳೋ ಮಾತಿಗೆ ಏನಾಗೈತಿ ಅಂದ್ರೆ ಇನ್ನೊಂದು ನಾಳೆ ಒಂದು ದಿನ ಆಯ್ತು ಮಾಸ್ತರ್ ಹೌದು ಇನ್ನ ಆಕೆಗೆ ಗೊತ್ತಾಗಿಲ್ಲ ಅದ ಏನಿಲ್ಲ ಸಣ್ಣಂಗ ಹೋಗ್ಲಿ ಹಾ